ಈಗ ಆರ್ ನಗರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿರುವಂತಹ ಕುಸುಮ ಹನುಮಂತರಾಯಪ್ಪ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಮೇಡಮ್ ಎಕ್ಸಾಕ್ಟ್ ಆಗಿ ಏನಾಯ್ತು ಮೇಡಮ್ ಅಲ್ಲಿ ಇವತ್ತು ಬೆಳಗ್ಗೆ? ನೋಡಿ ಸರ್, ಏನು ಕರ್ನಾಟಕ ಸರ್ಕಾರ ನಮ್ಮ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತ ಡಿ.ಕೆ. ಶಿವಕುಮಾರ್ ಸರ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ 5 ಕಾರ್ಪೊರೇಷನ್ಸ್ ನ ಮಾಡಿದ ನಂತರ ಎಲ್ಲಾ ಕಾರ್ಪೊರೇಷನ್ ನಲ್ಲೂ ಕೂಡ ಪಾರ್ಕ್ಗಳಿಗೆ ಭೇಟಿಯನ್ನ ನೀಡಬೇಕು ಅಂತ ಹೇಳಿ ನಾಗರಿಕರ ಜೊತೆಗೆ ನಾವು ನಡಿಬೇಕು, ಹಾಗೆ ಅವರ ಸಮಸ್ಯೆಗಳನ್ನ ಕೇಳಿಸ್ಕೋಬೇಕು. ಆ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಅಧಿಕಾರಿಗಳನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಸ್ಥಳದಲ್ಲೇ ಪರಿಹಾರ ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಇವತ್ತು ಬೆಂಗಳೂರು ಉತ್ತರ GBAಗೆ ಸಂಬಂಧಪಟ್ಟಂತೆ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ JP ಪಾರ್ಕ್ ನಲ್ಲಿ ಇವತ್ತು ಆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಕಾರ್ಯಕ್ರಮದ ಮಾಹಿತಿಯನ್ನ 2-3 ದಿನಗಳ ಹಿಂದಲೂ ಕೂಡ ಪೇಪರ್ನಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾ ಇದ್ದಾರೆ, ಮಾಧ್ಯಮಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ. ನೆನ್ನೆನೂ ಕೂಡ ಅವರು ಲಾಲ್ಬಾಗ್ನಲ್ಲಿ ಇದೇ ಕಾರ್ಯಕ್ರಮವನ್ನ ಮಾಡಿ ಮುಗಿಸಿ ಇವತ್ತು ರಾಜರಾಜೇಶ್ವರಿ ನಗರಕ್ಕೆ ಸಂಬಂಧಪಟ್ಟಂಗೆ JP ಪಾರ್ಕ್ ನಲ್ಲಿ ಬೆಂಗಳೂರು ಉತ್ತರ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಗೆ ಇವತ್ತು ಆ ಕಾರ್ಯಕ್ರಮ ನಡೀತಾ ಇತ್ತು. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಉಪಮುಖ್ಯಮಂತ್ರಿಗಳು JP ಪಾರ್ಕ್ನ ಉದ್ಯಾನವನದಲ್ಲಿ ವಾಯುವಿಹಾರಿಗಳನ್ನ ಮಾತನಾಡಿಸ್ತಾ ಅವರ ಸಮಸ್ಯೆಗಳನ್ನ ಆಲಿಸ್ತಾ ಎಲ್ಲವನ್ನೂ ಕೂಡ ಕೇಳ್ಕೊಂಡು ಅವರ ಯಾರು ಸಮಸ್ಯೆಗಳನ್ನ ಹೇಳಿದ್ದಾರೆ ಅವರ ಹತ್ರ ಒಂದು ರೆಪ್ರೆಸೆಂಟೇಷನ್ ಕೂಡ ತೆಗೆದುಕೊಂಡು ಅವರ ಫೋನ್ ನಂಬರ್ಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅಧಿಕಾರಿಗಳಿಗೆ ಸ್ಥಳದಲ್ಲೇ ಕೂಡ ಅವರಿಗೆ ಸೂಚನೆಯನ್ನ ನೀಡಿ ಈ ರೀತಿಯಾದ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಈ 8:15 ಸುಮಾರಿಗೆ ಜನಗಳ ಜೊತೆ ಸಂದರ್ಶನ ಕೂಡ ಇರುತ್ತೆ. ನೇರ ಹೋಗಿ ಜನಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಹೋಗಿ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋ ಅಂತ ಕಾರ್ಯಕ್ರಮನೂ ಕೂಡ ಇತ್ತು. ಅಲ್ಲಿ ಶಾಸಕರನ್ನ ವೇದಿಕೆ ಮೇಲೆ ಬನ್ನಿ ಅಂತ ಕೇಳಿದಾಗ ಇವರು ಹೋಗಿ ಮೈಕ್ ಅನ್ನ ಕಿತ್ಕೊಂಡು ಅಲ್ಲಿ ಒಂದ್ ರೀತಿ ದುರುದ್ದೇಶದಿಂದ ಕೂಡಿರುವಂತ ಅವಮಾನ ಮಾಡಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಮುನಿರತ್ನ ಅವರೇ ಬನ್ರಿ ಅಂದ್ರೆ ಬಹುಶಃ ಬರ್ಬೋದಾಗಿತ್ತು. ಬಟ್ ಕರಿ ಟೋಪಿ ಮೇಲೆ ಬಾಯ್ಲಿ ಅಂತ ಕರೀತಾರೆ ಅಂದ್ರೆ ಅಷ್ಟು ಅವ್ರ ಹೆಸರು ಗೊತ್ತಿರ್ಲಿಲ್ವಾ DCM ಅವ್ರಿಗೆ ಅಂತ? ಅಲ್ಲ, ನೀವು ಬಹುಶಃ ಅರ್ಧದಿಂದ ನೋಡಿರ್ಬೋದೇನೋ, ನೀವು ಫುಲ್ ನೋಡಿ MLA ಬನ್ನಿ ಅಂತಾನೆ MLA ಬನ್ನಿ ಇಲ್ಲಿ ಮೇಲ್ಗಡೆ ಅಂತ ಕರಿ ಟೋಪಿ MLA ಬನ್ನಿ ಇಲ್ಲಿ ಅಂತ ಕರೀತಾರೆ. ಮೊದಲು MLA ಬನ್ನಿ ಅಂತಾನೆ ಕರೆದಿದ್ದು. ಆ ನಂತರ ಇವ್ರು ಹೋಗಿ ಮೈಕ್ ನ ಕಿತ್ಕೊಂಡು ಇವ್ರು ಮಾತಾಡಿ ಅಲ್ಲಿ ಗಲಾಟೆ ಸೃಷ್ಟಿಸ್ಬೇಕು. ಅಲ್ಲಿ ಏನ್ ಒಂದೇ ಸರ್ ಆಗ್ಬೇಕಾಗಿರೋದು ಈ MLA ಅವರಿಗೆ, ಅಲ್ಲಿ ಜನಗಳೆಲ್ಲರೂ ಕೂಡ 13 ವರ್ಷದಿಂದ ಅಲ್ಲಿ ಶಾಸಕರಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಆ ಉದ್ಯಾನವನದ ಸ್ಥಿತಿಯನ್ನ ನೀವು ಹೋಗಿ ನೋಡಿ. ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಹಾವುಗಳು ಚೇಳ್ಗಳು ಸೇರ್ಕೊಂಡಿದಾವೆ. ಆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಹೋಗಿ ನೋಡಿ, ಆ ಕಿತ್ತು ಬಿದ್ದಿದಾವೆ. ಪಾಪ ಆ ಮಕ್ಕಳು ಆ ಕಿತ್ತು ಬಿದ್ದಿರುವಂತ ಆಟದ ಸಾಮಾನುಗಳ ಜೊತೆನೆ ಆಟ ಆಡ್ತಾ ಇದ್ದಾರೆ. ಇಷ್ಟು ಕಂಪ್ಲೇಂಟ್ಸ್ ಅನ್ನ ಇವತ್ತು ಜನಗಳು ಕೊಡ್ತಾ ಇದ್ರು. ಇವರಿಗೆ ಒಂದು ಡೈವರ್ಟ್ ಮಾಡ್ಬೇಕಿತ್ತು. ಈ ಸಮಸ್ಯೆಗಳು ಯಾವ್ದು ಕೂಡ ಈ ಸಮಾಜಕ್ಕೆ ಗೊತ್ತಾಗಬಾರದು ಅನ್ನೋ ಒಂದು ದುರುದ್ದೇಶದಿಂದ ಡೈವರ್ಟ್ ಮಾಡ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಒಂದು ನಾಟಕವನ್ನ ಅಲ್ಲಿ ಇವತ್ತು ಸೃಷ್ಟಿಯನ್ನ ಮಾಡಿ ನಾಟಕನ ಹೈ ಡ್ರಾಮಾನೇ ಅಂತಾನೆ ಹೇಳ್ಬೋದು, ಅದನ್ನ ಕ್ರಿಯೇಟ್ ಮಾಡಿದ್ರು. ಈಗ ಮೇಡಮ್ ಅವರು ಟೋಪಿಯನ್ನ ಕಿತ್ಕೊಳ್ಳುವಂತ ದೃಶ್ಯ ನಮ್ಮ ಕ್ಯಾಮ್ರಾದಲ್ಲೂ ಸರಿಯಾಗಿದೆ. ಕಿತ್ಕೊಳ್ಳುವಂತವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಅಂತ ಸ್ಪಷ್ಟವಾಗಿದೆ. ಸೊ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮೇಲೆ ಯಾಕೆ ದಾಳಿ ಮಾಡಿದ್ರು ಅಂತ? ಟೋಪಿ ಕಿತ್ಕೊಂಡಿದ್ಯಾ ನೀವು? ಅಲ್ಲ ಅಲ್ಲಿ ನಾವೆಲ್ಲರೂ ಇದ್ವಿ, ಮಾಧ್ಯಮದವರು ಇದ್ರು. ಅಲ್ಲಿ ಹೋಗಿ ನೋಡಿ, ಮೈಕ್ ಕಿತ್ಕೊಂಡು ಗಲಾಟೆನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಹೋಗಿ ಗಲಾಟೆ ಮಾಡ್ಬೇಕು ಅಂತ ಗಲಾಟೆ ಮಾಡ್ತಿರೋರಿಗೆ ಅಲ್ಲಿ ಗಲಾಟೆನೆ ಆಗೋದು. ನೀವು ಗಲಾಟೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಹೋಗಿ ಮೈಕ್ ಕಿತ್ಕೋತೀರಿ. ಒಬ್ರು ಲೇಡಿ ಆಫೀಸರು ಮಾನ್ಯ ಶಾಸಕರಿಗೆ ದಯಮಾಡಿ ಆಹ್ವಾನವನ್ನ ನೀಡ್ತಾ ಇದ್ದಾರೆ, ಬನ್ನಿ ವೇದಿಕೆಗೆ ಅಂತ. ಆ ಹೆಣ್ಮಗಳ ಹತ್ರ ಹೋಗಿ ಮೈಕನ್ನ ಕಿತ್ಕೋತೀರಿ, ಗಲಾಟೆ ಮಾಡ್ತೀರಿ. ಗಲಾಟೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಹೋಗಿ ಗಲಾಟೆ ಮಾಡ್ತಿರೋರಿಗೆ ಗಲಾಟೆನೇ ಆಗೋದದು. ಇನ್ನೇನಾಗತ್ತೆ? ನೀವು ಶಾಂತವಾಗಿದ್ರೆ ಅಲ್ಲಿ ಯಾಕೆ ಎಲ್ರು ಅವ್ರೋಗಿ ಮಾತಾಡಿದಾಗ ಯಾರು ಮಾತಾಡ್ಲಿಲ್ಲ, ಯಾವ ಜನನೂ ಕೂಡ ಮಾತಾಡ್ಲಿಲ್ಲ, ಸೈಲೆಂಟ್ ಆಗೇ ಇದ್ರು. ಇವ್ರ ಗಲಾಟೆ ಶುರು ಮಾಡದ್ಮೇಲೆ ಸಹಜವಾಗೇನೆ ನೀವು ಅಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಿದ್ರಿ, ಎಲ್ರು ನೋಡ್ಕೊಂಡು ಕುತ್ಕೊಂಡಿರ್ತಾರ. ಅಲ್ಲಿ ಜನ ಕಾಯ್ತಾ ಇದ್ದಾರೆ, ಅವ್ರ ಸಮಸ್ಯೆಗಳನ್ನ ಹೇಳ್ಬೇಕು ಅಂತ ಬಂದಿದ್ದಾರೆ, ಅಧಿಕಾರಿಗಳಲ್ಲೇ ಇದ್ದಾರೆ, ಸ್ಥಳದಲ್ಲೇ ಪರಿಹಾರ ಸಿಗುವಂತ ಕೆಲಸ ಆಗ್ತಾ ಇದೆ. ಅದನ್ನ ಬಿಟ್ಟು ಇವ್ರ ಗಲಾಟೆಯನ್ನ ಮಾಡಿದ್ರೆ, ಗಲಾಟೆ ಮಾಡ್ಬೇಕು ಅಂತ ಉದ್ದೇಶದಿಂದ ಹೋದ್ಮೇಲೆ ಗಲಾಟೆನೇ ಆಗೋದು, ಇನ್ನೇನಾಗತ್ತೆ ಅಲ್ಲಿ? ಅಲ್ಲ ಮ್ಯಾಮ್, ಓಕೆ ಗಲಾಟೆ ಆಯ್ತು, ಪೊಲೀಸರು ಕಂಟ್ರೋಲ್ ಮಾಡಬೇಕು ಮಾಡಿದ್ರು. ಆದ್ರೆ ಏಕಾಏಕಿ ಒಬ್ಬ ಶಾಸಕ ಅಂತ ಕೂಡ ನೋಡಿದೆ ಅವ್ರಿಗೆ ಸೀದಾ ಬಂದು ಕೈ ಹಾಕಿ ಕಿತ್ಕೋತಾರೆ ಅಂತಂದ್ರೆ ಎಷ್ಟು ಫ್ರೀ ಹ್ಯಾಂಡ್ ಇದೆ ಆಗಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆ ಕ್ಷೇತ್ರದಲ್ಲಿ ಶಾಸಕರ ಮೇಲೆ? ನೀವು
ಶಾಸಕರೇ ಗಲಾಟೆ ಮಾಡ್ಬೇಕು ಅಂತ ಹೋಗಿ ಶಾಸಕರೇ ಗಲಾಟೆ ಶುರು ಮಾಡಿದ್ರೆ ಅಲ್ಲಿರುವಂತ ಎಲ್ಲಾ ವ್ಯಕ್ತಿಗಳು ಅಷ್ಟೇ, ಯಾರೇ ಒಬ್ರು ನೀವು ನಿಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ರೆ ನೀವು ನೋಡ್ಕೊಂಡು ಕೂತಿರ್ತೀರಾ, ನಿಮ್ಮನ್ನು ನೀವು ಇದು ಪ್ರೊಟೆಕ್ಟ್ ಮಾಡ್ಕೋತೀರಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನಾಗಿಲ್ವಲ್ಲ ಮೇಡಮ್, ಅಲ್ಲಿ ಯಾರು ಹೊಡೆದಿಲ್ಲ, ಏನಾಗಿಲ್ವಲ್ಲ. ಶಾಸಕರು ಗಲಾಟೆ ಮಾಡ್ತಾ ಇದ್ರೆ ಯಾವ ಕಾರ್ಯಕರ್ತರು ಸುಮ್ನೆ ಕೂತಿರ್ಬೇಕಾ? ಶಾಸಕರನ್ನೇ ಗಲಾಟೆ ಮಾಡಕ್ ಶುರು ಮಾಡಿದ್ರೆ ಶಾಸಕರು ಬೈಬಹುದು, ಶಾಸಕರು ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಬಹುದು, ಶಾಸಕರು ಯಾವ ರೀತಿ ಬೇಕಾದ್ರೂ ವರ್ತಿಸಬಹುದು. ಶಾಸಕರಾಗಿದ್ದಾರೆ ಅಂತ ಅಂದ್ರೆ ಅವ್ರಿಗೆಲ್ಲಾ ಹಕ್ಕು ಇದೆಯಾ? ಹಂಗಾರೆ ಜನಸಾಮಾನ್ಯರು, ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ಅವರು ಜನಸಾಮಾನ್ಯರು ಸರ್, ನಾಗರಿಕರಿದ್ದಾರೆ. ಅವ್ರಿಗೇನು ಶಾಸಕರಿಗೆ ಏನು ಹಕ್ಕುಗಳಿದೆ ಈ ಸಂವಿಧಾನದಲ್ಲಿ, ಅದೇ ಹಕ್ಕುಗಳು ಜನಸಾಮಾನ್ಯರಿಗೂ ಇರುತ್ತೆ. ನೀವು ಗಲಾಟೆ ಮಾಡ್ಬೇಕು ಅಂತ ಅಲ್ಲಿ ಹೋಗಿ ಗಲಾಟೆಯನ್ನ ಮಾಡುವಂತ ಸಂದರ್ಭದಲ್ಲಿ ಗಲಾಟೆ ಆಗ್ಲೇಬೇಕು ಅಂತ ಬಂದು ಅಲ್ಲಿ ಗಲಾಟೆ ಮಾಡ್ಬೇಕಾದ್ರೆ ಗಲಾಟೆನೇ ನಡೆಯೋದದು. ನೀವು ಶಾಂತಿಯುತವಾಗಿ ತಾಳ್ಮೆಯಿಂದ ಅಲ್ಲಿ ಕೂತ್ಕೊಂಡು ನಿಮ್ಮ ಕ್ಷೇತ್ರದ ಜನಗಳ ಸಮಸ್ಯೆ ಇದೆ, ಅದು ನಿಮ್ಮ ಕ್ಷೇತ್ರದ ಜನಗಳ ಸಮಸ್ಯೆಯನ್ನ ನೀವು ಬಗೆಹರಿಸಂಗ ಇದ್ದಿದ್ರೆ, ಮನಸ್ಥಿತಿ ಇದ್ದಿದ್ರೆ ನೀವು ಅಲ್ಲಿ ತಾಳ್ಮೆಯಿಂದ ಕೂತ್ಕೊಂಡು ಸಮಸ್ಯೆಗಳನ್ನ ಕೇಳ್ತಿದ್ರಿ, ಅಲ್ಲೇ ಪ್ರಶ್ನೆಯನ್ನ ಮಾಡ್ಬೋದಿತ್ತು. ಉಪಮುಖ್ಯಮಂತ್ರಿಗಳು ಹೇಳಿದ್ರು ನಮ್ ತಪ್ಪಿದ್ರು ಕೂಡ ಹೇಳಿ ನಾವು ತಿದ್ಕೋತೀವಿ ಅಂತ, ಅಲ್ಲಿ ಹೇಳ್ಬೋದಿತ್ತಲ್ಲ. ಅದನ್ನ ಮಾಡಿದ್ರೆ ನೀವು ಮೈಕ್ಗಳನ್ನ ಕಿತ್ಕೊಂಡು ಗಲಾಟೆಯನ್ನು ಒಬ್ಬ ಉಪಮುಖ್ಯಮಂತ್ರಿಗಳಿಗೆ ಬೆಲೆ ಇಲ್ವಾಗಾದ್ರೆ ಶಾಸಕರಿಗೆ ಮಾತ್ರ ಬೆಲೆನಾ? ಒಬ್ಬ ಮುಖ್ಯ ಆಯುಕ್ತರಿಗೆ ಬೆಲೆ ಇಲ್ವಾ? ನೀವು ಅವ್ರನ್ನ ಏಕವಚನದಲ್ಲಿ ಮಾತಾಡ್ತೀರಿ, ಒಬ್ಬ ಉಪಮುಖ್ಯಮಂತ್ರಿಗಳ ಹತ್ರ ಮೈಕ್ ಇರೋದನ್ನ ಕಿತ್ಕೊಂತೀರಿ ಅಂತಂದ್ರೆ ಶಾಸಕರು ಮಾತ್ರನೇ ಈ ಇದರ ಕ್ಷೇತ್ರದಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ತೋರ್ಬೇಕಾ? ಅಲ್ಲಿ ನೀವು ಗಲಾಟೆ ಮಾಡಕ್ಕೆ ಹೋಗಿದ್ದೀರಿ, ಗಲಾಟೆ ಮಾಡ್ಬೇಕು ಅಂತ ಹೋಗಿದ್ದೀರಿ, ಗಲಾಟೆ ಮಾಡ್ಬೇಕು ಅಂತ ಹೋಗಿರೋರ್ಗೆ ಗಲಾಟೆನೇ ಸಿಗೋದು. ಈಗ ಮೇಡಮ್ ನನ್ನ ಒಂದು ಫೈನಲ್ ಪ್ರಶ್ನೆ ಮೇಡಮ್, ಈಗ RR ನಗರದಲ್ಲಿ ಇದು ತುಂಬಾ ವೈಯಕ್ತಿಕ ಆಗ್ತಾ ಇದೆ ಅಂತ ನಾವು ಕೂಡ ನೋಡ್ತಾ ಇದೀವಿ, ಜನರು ಕೂಡ ಅದೇ ಒಂದು ಒಪಿನಿಯನ್ ಇದೆ. ಇದಕ್ಕೆ ಇತಿಶ್ರೀ ಯಾವಾಗ ಮೇಡಮ್, ಈ ತಿಕ್ಕಾಟಕ್ಕೆ? ಅಂದ್ರೆ ರಾಜಕೀಯವಾಗಿ ಎದುರಿಸುವಂತಹ ಕಾಲ ಯಾವಾಗ ಬರುತ್ತೆ RR ನಗರದಲ್ಲಿ ಅಂತ? ನೋಡಿ, ನಾವು ರಾಜಕಾರಣವನ್ನ ರಾಜಕಾರಣದಲ್ಲೇ ನಾವು ಎದುರಿಸುವಂತದ್ದು. ಅವರ ರೀತಿ ವೈಯಕ್ತಿಕವಾಗಿ ಒಂದ್ ಹೆಣ್ಣನ್ನ ಕರ್ಕೊಂಡು ಪ್ರಚಾರ ಮಾಡ್ತೀರಾ, ಒಂದ್ ಹೆಣ್ಣನ್ನ ಮುಂದೆ ಇಟ್ಕೊಂಡು ಪ್ರಚಾರ ಮಾಡ್ತೀರಿ. ಏನ್ ಸರ್ ಹೆಣ್ಣು 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 ಅಂತಂದ್ರೆ ಅವ್ರನ್ನ ಹೆತ್ತಿರೋರು ಯಾರು? ಮತ್ತೆ ಅವ್ರನ್ನ ಹೆತ್ತಿರೋದು ಅದೇ ಹೆಣ್ಣು, ಅವರ ಮಕ್ಕಳಿಗೆ ತಾಯಿ ಆಗಿರೋದು ಕೂಡ ಹೆಣ್ಣೆ. ಅವ್ರಿಗೂ ಕೂಡ ಇಬ್ರು ಹೆಣ್ಮಕ್ಳೇ, ನನ್ನ ಮಾಹಿತಿ ಇರೋ ಪ್ರಕಾರ ಅವ್ರಿಗೂ ಕೂಡ ಇಬ್ರು ಹೆಣ್ಮಕ್ಳೇ ಇರೋಂಥದ್ದು. ಒಂದು ಹೆಣ್ಣು 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 ಅಂತ ಅಷ್ಟು ಕೇವಲನಾ ಹೆಣ್ಣು ಅಂದ್ರೆ? ಯಾಕೆ ಹೆಣ್ಮಕ್ಳು ರಾಜಕಾರಣದಲ್ಲಿ ಇರಬಾರ್ದಾ? ಹೆಣ್ಮಕ್ಳು ರಾಜಕಾರಣದಲ್ಲಿ ಇದೇ ಮಾತನ್ನ ಒಬ್ಬ ಪುರುಷ ಅಭ್ಯರ್ಥಿ ನಿಂತು ಸೋತಂತ ಅಭ್ಯರ್ಥಿ ಇದ್ದಿದ್ರೆ ಈ ಮಾತನ್ನ ಹೇಳ್ತಿದ್ರಾ? ಇಲ್ಲ. ಯಾವ ಮಟ್ಟದಲ್ಲಿ ಇವ್ರು ರಾಜಕಾರಣ ಮಾಡ್ತಾ ಇದ್ದಾರೆ? ಈ ದೇಶಕ್ಕೆ ಬ್ರಿಟಿಷರ ವಿರುದ್ಧ ಮಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಕನ್ನಡ ನಾಡಿನ ಹೆಮ್ಮೆ ಹೆಣ್ಣು. ಶತ್ರುಗಳಿಂದ ರಾಜ್ಯವನ್ನ ಉಳಿಸಕ್ಕೆ ಗಂಡನ್ ನೆರವಿಗೆ ನಿಂತು ವೀರ ಮರಣವನ್ನಪ್ಪಿದ್ದ ಹೆಣ್ಣು ಒನಕೆ ಓಬವ್ವ. 2 ಬಾರಿ ಪ್ರಧಾನಿಯಾಗಿದ್ದಂತ ಹೆಣ್ಮಗಳು ಇಂದಿರಾ ಗಾಂಧಿ ಅವರು. ಇಷ್ಟೆಲ್ಲ ಈ ಬರೀ ಭೂಮಿ ಮೇಲೆ ಯಾಕೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕಲ್ಪನಾ ಚಾವ್ಲಾ ಅಂತ ಹೆಣ್ಮಗಳಿರುವಂತದ್ದು ಇದು. ಒಂದು ಹೆಣ್ಮಗಳನ್ನ ಇಟ್ಕೊಂಡು ಪ್ರಚಾರ ಮಾಡ್ತೀರಾ, ಹೆಣ್ಮಗಳನ್ನ ಕರ್ಕೊಂಡು ಓಡಾಡ್ತೀರಾ. ಇದೇ ಒಬ್ಬ ಪುರುಷ ಅಭ್ಯರ್ಥಿ ಸೋತ ಅಭ್ಯರ್ಥಿ ಇದ್ದಿದ್ರೆ ಹಿಂಗೆ ಕೇಳ್ತಿದ್ರ ಇವರು? 1,16,000 ಮತಗಳು ಒಬ್ಬ ಹೆಣ್ಮಗಳಿಗೆ ಸಿಕ್ಕಿರುವಂತದ್ದು ಈ ಕ್ಷೇತ್ರದಲ್ಲಿ ಅವ್ರ ವಿರುದ್ಧ ನಿಂತ ಸಂದರ್ಭದಲ್ಲಿ ಆತ ಮಂತ್ರಿ. ಜನಸಾಮಾನ್ಯರು ನಮ್ಗೆ ಕಷ್ಟ ಆಗ್ತಾ ಇದೆ, ಇಲ್ಲಿ ದುರಾಡಳಿತ ನಡೀತಾ ಇದೆ, ಈ JP ಪಾರ್ಕ್ ನಲ್ಲಿ ಇಷ್ಟೊಂದು ಅವ್ಯವಸ್ಥೆ ಇದೆ ಅಂತ ಹೇಳಿ ನಮ್ಮ ಹತ್ರ ಬಂದಂತ ಸಂದರ್ಭದಲ್ಲಿ ಇಡೀ ಸರ್ಕಾರ ಅಧಿಕಾರಿಗಳು ಬಂದಿದ್ದಾರೆ, ಬಂದು ನಿಮ್ ಸಮಸ್ಯೆಗಳನ್ನ ಹೋಗಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಹೇಳಿ ಅಂತ ಹೇಳೋದು ಏನ್ ತಪ್ಪಿದೆ? ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲ್ವಾ ಇದು? ಇವರು ರಾಜಕಾರಣ ಮಾಡ್ಲಿ ಸರ್, ರಾಜಕಾರಣದಲ್ಲಿ ಮೂಲಕನೇ ಎದುರಿಸ್ತೀನಿ. ಏನಿದು ಹೆಣ್ಣು ಹೆಣ್ಣು ಅಂತ ಇಷ್ಟು ಕೀಳ ಹೆಣ್ಮಕ್ಳು ಅಂದ್ರೆ? ಮಾತಿಗೆ ಮುಂಚೆ ಹೆಣ್ಣು 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 ಅಂತ ಹೇಳ್ತಾರಲ್ಲ, ಇವ್ರು ಬರೀ ಇದೇ ಮಾಡ್ಕೊಂಡೇ ಬಂದಿದಾರಲ್ಲ. ಒಬ್ಬ ಹೆಣ್ಮಕ್ಳಿಗೆ ಇವ್ರ ಗೌರವ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಸರ್. ಇಡೀ ರಾಜ್ಯ ಕೇಳಿಸ್ಕೊಂಡಿದೆ ಇವ್ರು ಮಾಡಿರೋ ಮಾತುಗಳನ್ನ. ಒಬ್ಬ ಗುತ್ತಿಗೆದಾರನ ಲಂಚ ಕೊಟ್ಟಿಲ್ಲ ಅಂತ ಹೇಳಿ ನಿನ್ನ ಹೆಂಡತಿಯನ್ನ, ನಿನ್ನ ಮಗಳನ್ನ ಮಂಚಕ್ಕೆ ಕಳಿಸು ಅಂತ ಹೇಳಿದಂತ ಮಹಾನ್ ಭಾವ ಈತ. ಇವತ್ತು ಈತ ಮಾತಾಡ್ಬಿಟ್ಟ ಅದಾಗ್ಬಿಡ್ತು ಇದಾಗ್ಬಿಡ್ತು ಅಂತ ಹೇಳ್ತೀವಿ. ಈತ ಮಾಡಿರೋ ದೌರ್ಜನ್ಯಗಳು ಕಣ್ಣು ಕಾಣಿಸಲ್ವಾ? ಈತ ಮಾಡಿರೋದು ಒಂದಾ ಎರಡಾ? ಇವತ್ತು ನಾಟಕ ಆಡ್ಬೇಕು ಅಂತ ಹೇಳಿ ಈ ಸಮಾಜದ ಮುಂದೆ ನನಗೆ ವಿಪರ್ಯಾಸ ಅನ್ಸ್ತಾ ಇರೋದು ಅಂತಂದ್ರೆ, RSS ಗೆ ಅಷ್ಟೊಂದು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ. ಆ RSS ವಸ್ತ್ರವನ್ನ ಇಂಥವ್ರು ಧರಿಸುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ RSS ಸಂಸ್ಥೆಗೆ ಅಂತ ನಮ್ಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಎನಿವೇಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.